ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಕೂಡ ಹೊರಟ್ರು. ನಿನ್ನೆ ಹಬ್ಬಕ್ಕೆ ಬಂದಿದ್ರಲ್ವಾ, ಇನ್ನು ನಮ್ಮ ಅತ್ತೆ ಮಾವನೂ ಕೂಡ ಇರಲಿಲ್ಲ. ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಹೊರಟ್ಬಿಟ್ರು. ಒಂದು 7 ಗಂಟೆಗೆಲ್ಲ ಹೊರಟ್ರು ಅಲ್ವಾ ಅಪ್ಪು? ಇನ್ನ ಅಮ್ಮ ಮತ್ತೆ ಸಂತು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋದ್ರು. ಅಮ್ಮನೇ ಸ್ವಲ್ಪ ಇವತ್ತು ಚಿತ್ರಾನ್ನ ಮಾಡಿದ್ರು. ನಂದೇನು ಇವತ್ತು ತಿಂಡಿ ಕೆಲಸ ಎಲ್ಲ ಇಲ್ಲ, ಆದರೆ ಸ್ವಲ್ಪ ಒಂಚೂರು ಕ್ಲೀನಿಂಗ್ ಕೆಲಸ ಇತ್ತು. ಯಾಕಂದ್ರೆ ರಾತ್ರಿ ಪಾತ್ರೆಗಳಿದ್ದು ಎಲ್ಲ ಇತ್ತು. ಎಲ್ಲನೂ ಅಮ್ಮನೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿನೆಲ್ಲ ಮುಗಿಸಿ ಇವಾಗ ಫ್ರೆಶ್ನಪ್ ಆಗಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಶಾಪಿಗೆ ಹೋಗಿ ಇವಾಗ ಕಳಸ ತೆಗಿಬೇಕು. ನೆನ್ನೆನೆ ಕದ್ಲಿಸ್ಬಿಟ್ಟು ಬಂದಿದ್ದೀವಿ. ಇವಾಗ ಒಂಚೂರು ಹೋಗಿ ಎಲ್ಲನೂ ನೀಟಾಗಿ ತೆಗೆದ್ಬಿಟ್ಟು ಇಡೋಣ ಅಂತ ಹೇಳಿ ಹೊರಟಿದ್ದೀವಿ. ಹಾಗೆ ಒಂಚೂರು ಶಾಪಿಂಗು ಕೂಡ ಹೋಗಬೇಕು. ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಇವತ್ತಿನ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗ್ಬೋದು, ಆಯಿತಾ? ಹಾಗೆ ನಾನು ಮೊನ್ನೆ ಇಂಡಸ್ ವ್ಯಾಲಿಯಿಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ದೆ. ನನಗೆ ಮುಖ್ಯವಾಗಿ ಸ್ಟೀಮರ್ ಬೇಕಿತ್ತು. ಮನೆಯಲ್ಲಿ ತುಂಬ ದಿನದಿಂದ ಒಂದು ಸ್ಟೀಮರ್ ಯೂಸ್ ಮಾಡ್ತಾ ಇದ್ನಲ್ಲ, ಅದು ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಕೇಕೆಲ್ಲ ಬೇಕ್ ಮಾಡಿ ಆ ಪಾತ್ರೆನೇ ಫುಲ್ಲು ಕಂಪ್ಲೀಟಾಗಿ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಒಂದು ಹೊಸದನ್ನೇ ಪರ್ಚೇಸ್ ಮಾಡಿದ್ದೀನಿ. ಇದಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ದೊಡ್ಡದಾಗಿರೋದು ಕೂಡ ಸಿಗುತ್ತೆ, ಆದರೆ ನಾನು ಮೀಡಿಯಮ್ ಸೈಜಲ್ಲಿರೋದನ್ನ ಪರ್ಚೇಸ್ ಮಾಡಿದ್ದೀನಿ. ಯಾಕಂದರೆ ನಮ್ಮಿಬ್ಬರಿಗೆ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು. ಆಗಲೇ ಹೇಳ್ದಂಗೆ ಕ್ವಾಲಿಟಿ ಬಗ್ಗೆ ನಿಜವಾಗ್ಲೂ ಮಾತೇ ಆಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದ್ರ ಜೊತೆಗೆ ನಾನು ಒಂದೆರಡು ಐರನ್ ಪ್ಯಾನ್ಗಳನ್ನೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಒಂದು ಬಂದು ದೋಸೆಗೆ ಅಂತ ಹೇಳಿ ತೊಗೊಂಡೆ. ದೋಸೆ ತವ ನಮ್ಮ ಮನೇಲಿ ಸ್ವಲ್ಪ ಹಾಳಾಗಿಬಿಟ್ಟಿತ್ತು, ಹಾಗಾಗಿ ಹೊಸದನ್ನ ತೊಗೊಂಡಿದ್ದೀನಿ. ಇನ್ನೊಂದು ಪುಟ್ಟ ತವಾನ ನನ್ನ ಹಸ್ಬೆಂಡ್ ತೊಗೊಂಡಿದ್ರು. ಏನಕ್ಕಂದರೆ ಆಮ್ಲೆಟ್ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ, ಈಚೆ ಕಡೆ ಎಲ್ಲ ಹೋದಾಗ ಆರಾಮದಲ್ಲಿ ತೊಗೊಂಡೋಗ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದಾರೆ. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ. ಈ ಐರನ್ ಪ್ಯಾನ್ಗಳು ಅಥವಾ ಈ ತವಾಗಳೆಲ್ಲ ಜಾಸ್ತಿ ಭಾರ ಇದ್ದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ನಾನು ಇದನ್ನೆರಡನ್ನ ತೊಗೊಂಡಿರೋ ಅಂಥದ್ದು. ಈ ಪ್ರಾಡಕ್ಟ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಹಾಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇವತ್ತು ಶುಕ್ರವಾರ ಆಗಿದ್ದರಿಂದ ನಾನು ನಿನ್ನೆ ರಾತ್ರಿನೇ ಕಳಸನ ಕದಲಿಸ್ಬಿಟ್ಟು ಹೋಗಿದ್ದೆ. ಶುಕ್ರವಾರ ಕದಲಿಸ್ಬಾರ್ದು ಅಂತಾರಲ್ಲ, ಹಾಗಾಗಿ ಇವಾಗ ಎಲ್ಲನೂ ಕೂಡ ತೆಗೆದಿಡೋಣ ಅಂತ ಹೇಳಿ ಎಲ್ಲನೂ ತೆಗೆದಿಡ್ತಾ ಇದ್ದೀನಿ. ಇದೊಂದು ಸುಮಾರು ಟೈಮ್ ತೊಗೊಳುತ್ತೆ, ಹಾಗಾಗಿ ಅಪ್ಪನೂ ಕೂಡ ಒಂಚೂರು ಹೆಲ್ಪ್ ಮಾಡ್ತಾಯಿದ್ರು. ಅವರು ನಾನಿಬ್ಬರು ಒಟ್ಟಿಗೆ ಈ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಹೂವು ನೋಡ್ಬೋದು ನೀವು, ಇನ್ನೂ ಎಷ್ಟು ಫ್ರೆಶ್ ಆಗಿದೆ. ಆ ಫ್ರೆಶ್ ಆಗಿರೋ ಹೂವು ತೆಗಿಲಿಕ್ಕೆ ಮನಸ್ಸೇ ಆಗಲ್ಲ, ಚೆನ್ನಾಗಿ ಕಾಣಿಸ್ತಿರುತ್ತೆ ಅಲ್ವಾ. ಅಯ್ಯೋ ಇನ್ನೊಂದು ಸ್ವಲ್ಪ ಇರಲಿ ಅಂತ ಅನಿಸುತ್ತೆ. ಮನೇಲಾದರೆ 3 ದಿನ ಇಟ್ಕೊಳ್ಬೋದು, 3 ದಿನ ಇಟ್ಟು ಪೂಜೆ ಮಾಡ್ಬೋದು. ಶಾಪಲ್ಲೆಲ್ಲ ಆಗಲ್ಲ ಅಲ್ವಾ. ನಾನು ಯಾವತ್ತೂ ಕೂಡ ಶಾಪಲ್ಲಿ ಆ ಥರ ಎಲ್ಲ 3 ದಿನ 5 ದಿನ ಎಲ್ಲ ಇಟ್ಟು ಪೂಜೆ ಮಾಡಿಲ್ಲ. ಹಾಗಾಗಿ ಒಂದೇ ದಿನದಲ್ಲಿ ಎಲ್ಲನೂ ಕೂಡ ತೆಗೆದ್ಬಿಡ್ತೀನಿ. ಇನ್ನು ಇವಾಗ ಅದನ್ನೇ ಮಾತಾಡ್ತಾ ಇದ್ದೋ, ಈ ಆರ್ಚು ಎಲ್ಲ ಹಾಕಿ ಅಲ್ವಾ ಈ ಫ್ಲವರ್ ಡೆಕೋರೇಷನ್ ಮಾಡೋದು. ಅಪ್ಪು ಹೇಳ್ತಿದ್ರು ಈ ಆರ್ಚ್ನ ನೀಟಾಗಿ ಬಿಚ್ಚಿ ಎತ್ತಿಟ್ಬಿಡ್ತೀನಿ, ನೆಕ್ಸ್ಟ್ ವರ್ಷ ಫ್ಲವರ್ಸ್ ತಂದು ಕೊಡ್ತೀನಿ, ನೀನೇ ಮಾಡ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬಿಚ್ಚಿಡ್ತಿದ್ರು. ಇನ್ನು ತುಂಬ ಫ್ಲವರ್ಸ್ ಇನ್ನೂ ಫ್ರೆಶ್ ಆಗಿದ್ದು, ಸ್ವಲ್ಪ ಕೂಡ ಹಾಳಾಗಿದೆ ಅಂತ ಅನ್ನಿಸ್ತಿರ್ಲಿಲ್ಲ ನನಗೆ. ಹಾಗಾಗಿ ಚೆನ್ನಾಗಿರೋ ಫ್ಲವರ್ಸ್ನೆಲ್ಲ ತೆಗೆದಿಟ್ಟೆ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿಟ್ರೆ ಇನ್ನೊಂದು 2 ದಿನ ಏನಾದರೂ ಬರುತ್ತೇನೋ, ತೀರಾ ಹಾಳಾದ್ಮೇಲೆ ಬಿಸಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಕೆಲಸನೂ ಕೂಡ ಮುಗೀತು. ಅವು ಕೆಳಗಡೆ ಹೂವದ್ದು ರಂಗೋಲಿ ಎಲ್ಲ ಹಾಕಿದ್ವಲ್ಲ, ಅದನ್ನೆಲ್ಲ ತೆಗೆದು ಇವಾಗೆಲ್ಲ ಕಸನೆಲ್ಲ ಗುಡಿಸಿ ನೀಟ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತೇಳಿ ಕೂತಿದ್ದೀವಿ. ಇಷ್ಟರಲ್ಲಾಗಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಇನ್ನು ಮನೆಗೆ ಹೋಗಿ ಊಟ ಮಾಡೋದೇನು, ಬೆಳಗ್ಗೆನೇ ಸ್ವಲ್ಪ ಲೇಟಾಗಿ ತಿಂಡಿ ಎಲ್ಲ ತಿಂದ್ವಲ್ಲ ಅಂತ ಹೇಳ್ಬಿಟ್ಟು ಕಡಲೆಪುರಿ ಇತ್ತಲ್ಲ ಅದನ್ನೇ ತಿಂದ್ಕೊಂಡು ಇವಾಗ ಡಿಮಾರ್ಟ್ಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಇವತ್ತು ನಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಗ್ರಾಸರೀಸ್ ಎಲ್ಲ ಬೇಕಿತ್ತು. ಹಾಗಾಗಿ ಮೊದಲೇನು ಅಂದ್ಕೊಂಡು ಅಂದರೆ ಮೆಟ್ರೋಗೆ ಹೋಗಿಬಿಡೋಣ, ಮೆಟ್ರೋಗೆ ಹೋಗಿ ತೊಗೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದು. ಆದರೆ ನಮ್ಮ ಮನೆಯಿಂದ ಮೆಟ್ರೋ ಸ್ವಲ್ಪ ದೂರ ಆಗುತ್ತೆ, ಒಂದು 3/4 ಗಂಟೆಯಿಂದ 1 ಅವರ್ ಆಗುತ್ತೆ ಅಂತ ಅಂದ್ಕೊತೀನಿ. ಸುಮ್ಮನೆ ಅಷ್ಟು ದೂರ ಹೋಗಿ ಬರೋ ಅಷ್ಟರಲ್ಲಿ ಒಂದು 2 ಅವರ್ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಡಿಮಾರ್ಟ್ಗೆ ಹೋಗಿಬಿಡೋಣ. ಅಲ್ಲೂ ಇಲ್ಲೂ ಎಲ್ಲ ಒಂದೇ ಥರ ಇರುತ್ತೆ, ಬೆಲೆ ಏನೊಂದು ಚೂರು ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಇನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಲ್ಲೇ ಹೋಗಿ ತಂದುಬಿಡೋಣ ಅಂತ ಹೇಳ್ಬಿಟ್ಟು ಡಿಮಾರ್ಟ್ಗೆ ಬಂದಿದ್ದೀವಿ. ಇವತ್ತು ಮಧ್ಯಾಹ್ನ ಆಗೋಯ್ತಲ್ವ, ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಇನ್ನೇನೊಂದು ಅರ್ಧ ದಿನ ಟೈಮ್ ಇತ್ತು ಅಷ್ಟೇ. ಅಷ್ಟರಲ್ಲಿ ಎಲ್ಲನೂ ಕೂಡ ತೊಗೊಂಡೋಗ್ಬೇಕಿತ್ತು. ಆಗಲೇ ಹೇಳ್ದಂಗೆ ಇವತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳೋದ್ರಿಂದ ಸ್ವಲ್ಪ ನನಗೂ ಸಮಯ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿಗೆ ಬಂದಿರೋ ಅಂಥದ್ದು.
ಇನ್ನು ಏನಕ್ಕೆ ಇಷ್ಟೊಂದೆಲ್ಲ ಗ್ರಾಸರೀಸ್ನ ಪರ್ಚೇಸ್ ಮಾಡ್ತಾ ಇರೋದು ಅಂತ ಅಂದರೆ ಆಶ್ರಮಗಳಿಗೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಇವತ್ತು ಇಷ್ಟೊಂದೆಲ್ಲ ಗ್ರಾಸರೀಸ್ನ ಪರ್ಚೇಸ್ ಮಾಡ್ತಾ ಇರೋದು. ಸುಮಾರು ಒಂದು ವಾರಕ್ಕಿಂತ ಮುಂಚೆನೇ ಅಂದ್ಕೊಂಡಿದ್ದು ಆ ದೀಪಾವಳಿ ಹಬ್ಬ ಬರಲಿಕ್ಕಿಂತ ಮುಂಚೆನೇ ಹೋಗಿ ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ಸಮಯ ಆಗಿರಲಿಲ್ಲ, ಅವ್ರಿಗೆ ರಜಾ ಸಿಕ್ಕಿರಲಿಲ್ಲ, ಅಪ್ಪಗೆ ರಜಾ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಹೋಗಿ ತೊಗೊಂಡು ಬರ್ತಿರೋದಾಗಿದೆ. ಹಾಗೆ ನಾವು ಮುಂಚೆ ಬೇರೆ ಥರ ಕೂಡ ಯೋಚನೆ ಮಾಡಿದ್ದು ಏನಂದರೆ, ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿರೋ ಮಕ್ಕಳಿಗೆ ಬಟ್ಟೆ ಕೊಡಿಸ್ಬಿಟ್ಟು ಹಾಗೆ ಗ್ರಾಸರೀಸ್ನ ಕೊಟ್ಟು ಬರೋಣ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ಆಶ್ರಮಗಳಿಗೂ ಕೂಡ ಕಾಲ್ ಮಾಡಿ ವಿಚಾರಿಸಿದ್ದು. ಅಂದರೆ ಒಂದು 3 ಕಡೆ ಫೋನ್ ಮಾಡಿ ವಿಚಾರಿಸಿದ್ದು. ಅವ್ರೇನಂದ್ರು ಅಂದರೆ, ಹಬ್ಬ ಅಲ್ವಾ, ಹಾಗಾಗಿ ಈಗಾಗಲೇ ಬಟ್ಟೆ ಕೊಡಿಸ್ಬಿಟ್ಟಿದ್ದಾರೆ, ನೀವು ಬಟ್ಟೆ ಬದಲು ಗ್ರಾಸರೀಸ್ನ ಕೊಟ್ಬಿಡಿ ಅಂತ ಹೇಳಿದ್ರು. ಒಂದು ಕಡೆ ನೀವು ಎಷ್ಟಾಗುತ್ತೋ ಅಷ್ಟು ನಿಮಗೆ ಗ್ರಾಸರೀಸ್ನ ಕೊಡಿ, ಬಟ್ಟೆ ಈಗಾಗಲೇ ಕೊಡಿಸಿದ್ದಾರೆ, ಸುಮ್ಮನೆ ಮತ್ತೆ ಬಟ್ಟೆ ಪ್ರಯೋಜನ ಇಲ್ಲ, ಗ್ರಾಸರೀಸ್ನ ಕೊಟ್ಟರೆ ಪಾಪ ಯೂಸ್ ಆಗುತ್ತೆ, ನಮಗೂ ಕೂಡ ಒಂದು 3-4 ದಿನ ಅಡುಗೆ ಮಾಡ್ಬೋದು ಅಂತ ಎಲ್ಲ ಹೇಳಿದ್ರು. ನಮಗದು ಓಕೆ ಅಂತ ಅನ್ನಿಸ್ತು. ಇನ್ನು ಇನ್ನೊಂದು ಕಡೆ ಕೇಳಿದಾಗ ಬಟ್ಟೆ ಬೇಡ, ಹಾಗೆ ಗ್ರಾಸರೀಸ್ ಕೂಡ ಏನು ಬೇಡ, ಈಗಾಗಲೇ ಇದೆ, ಅದ್ರ ಬದಲು ದುಡ್ಡು ಕೊಟ್ಬಿಡಿ ಅಂತ ಅಂದರು. ನಮಗೆ ಯಾಕೋ ದುಡ್ಡು ಕೊಡೋದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಏನಾದರೂ ತೊಗೊಂಡೋಗಿ ಕೊಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿದ್ದಿದ್ದು ಅಲ್ವಾ. ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಗ್ರಾಸರೀಸ್ನೇ ಕೊಟ್ಬಿಡೋಣ ಅಂತ ಅಂದ್ಕೊಂಡು, ಮೊದಲು ಕಾಲ್ ಮಾಡಿದವ್ರು ಹೇಳಿದ್ರಲ್ವ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಗ್ರಾಸರೀಸ್ ಕೊಡಿ, ಅಥವಾ ನಿಮ್ಗೆ ಏನಾಗುತ್ತೋ ಅದು ಕೊಡಿ, ಆದರೆ ಬಟ್ಟೆ ಬೇಡ, ಈಗಾಗಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಒಂಚೂರು ಬೇರೆ ಥರ ಯೋಚನೆ ಮಾಡ್ದೋ. ಇವಾಗ ಸುಮ್ಮನೆ ಒಂದೇ ಕಡೆ ಹೋಗಿ ಒಂದಿಷ್ಟು ಗ್ರಾಸರೀಸ್ ಅದನ್ನೆಲ್ಲ ಕೊಡೋದ್ರ ಬದಲು ಒಂದು 4-5 ಕಡೆ ಹೋಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು, ಕೆಲವೊಂದಿಷ್ಟು ಆಶ್ರಮಗಳು ಚಿಕ್ಕದಾಗಿರುತ್ತೆ, ಯಾರಿಗೂ ಗೊತ್ತೇ ಇರಲ್ಲ, ಅಲ್ಲೆಲ್ಲ ಹೋಗಿ ಕೊಟ್ಟು ಬಂದರೆ ಪಾಪ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಗ್ರಾಸರೀಸ್ನ ತಗೊಳ್ತಾ ಇರೋದು. ನೀವು ಅಪ್ಪನ ಎತ್ಕೊಂಡು ಹೋದ್ರು ಕೊಡೋ, ನಾನು ಓದ್ತೀನಿ, ಕಾರಲ್ಲಿ ಕೊಡ್ತೀನಿ ಬಿಡು, ಇವಾಗ ಬೇಡ, ಕಾರಲ್ಲಿ ಹೋಗುವಾಗ ಓಪನ್ ಮಾಡೋಣ ಅಂತ. ಬೇಡ, ಅದು ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ಬೇಡ, ಬೇರೆ ತಗೋಣ, ಬೇರೆ ವಾಟರ್ ಕ್ಯಾನ್ ಕೊಡಿಸ್ಕೊ ಅತ್ತೆ ಹತ್ರ. ಬೇಡ ಬೇಡ, ಅದು ವಾಟರ್ ಬಾಟ್ಲು ತಗೋ. ಗಬ್ಬು ಇಲ್ಲೋಡಿ, ಇಲ್ಲಿ ಆಟ ಸಾಮಾನು ಬೇಕೇ ಬೇಕದು. ನಿಮ್ಮ ಡ್ಯಾಡಿಗೆ ತೋರಿಸು ಒಂದ್ಸಲ. ಬೇಡವಾ ಇದು? ಹಾಂ, ನೀನು ನರ್ಸ್ ಆಯ್ತೀಯಾ? ನರ್ಸ್ತದು ಇದು ಬೇಡವಾ? ಇದು ಬೇಡ, ಇದು ಬೇಡ, ಇದು ಅದು ಬೇಡವಾ? ಇದು ಬೇಕಾ ಅದು ಬೇಕಾ? ಎರಡು ಬೇಕಾ? ತಗೋ. ಇನ್ನು ಗ್ರಾಸರೀಸ್ನೆಲ್ಲ ಸ್ವಲ್ಪ ಬೇಗನೆ ತೊಗೊಂಡಿದ್ದಾಯಿತು, ಎಲ್ಲನೂ ಕೂಡ ಲೀಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಅಣ್ಣ ಕೂಡ ಬಂದಿದ್ದರಿಂದ, ಅವ್ರ ವೈಫ್ ಎಲ್ಲ ಬಂದಿದ್ದರು, ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ತೊಗೊಂಡಿದ್ರಿಂದ ಒಂಚೂರು ಬೇಗನೆ ಆಗೋಯಿತು. ಇಬ್ಬರೇ ಎಲ್ಲನೂ ಕೂಡ ತೊಗೊಳ್ಬೇಕು ಅಂದಿದ್ರೆ ಸ್ವಲ್ಪ ಟೈಮ್ ಹಿಡಿಯೋದು, ಹಾಗೆ ಇವತ್ತು ಸ್ವಲ್ಪ ಕಷ್ಟ ಕೂಡ ಆಗೋದು, ಜಾಸ್ತಿ ಕ್ವಾಂಟಿಟಿ ಅಲ್ವಾ, ಹಾಗಾಗಿ. ಆದರೆ ಅವರು ಇದ್ದಿದ್ದರಿಂದ ಒಂಚೂರು ಬೇಗನೆ ಆಗೋಯಿತು ಅಂತಲೇ ಹೇಳ್ಬೋದು. ಇನ್ನು ಹಂಗೆ ಮೇಲ್ಗಡೆ ಕೂಡ ಹೋಗಿದ್ದು, ನನಗೆ ಒಂಚೂರು ಬಾಕ್ಸ್ ಎಲ್ಲ ಬೇಕಿತ್ತು, ಅಂದರೆ ಪುಟಾಣಿ ಬಾಕ್ಸ್ ಎಲ್ಲ ಬೇಕಿತ್ತು ಕಿಚನ್ಗೆ, ಹಾಗಾಗಿ ಅದನ್ನು ಕೂಡ ತಗೊಂಡು ಇವಾಗ ಬಿಲ್ ಮಾಡಿಸ್ತಾ ಇದ್ದೀವಿ. ನಮ್ಮ ಖಾಲಿ ಆಯಿತು, ಅವ್ರಿಗೆ ಕೊಟ್ಬಿಡಿ. ಇದು ಬೇಡಮ್ಮ, ಬಿಲ್ ಆಗೋಯ್ತು, ಮತ್ತೆ ಕೊಡಲ್ಲ ಅವರು.
ಎಲ್ಲ ತಗೊಂಡು ಈಚೆ ಕಡೆ ಬಂದು ಇವಾಗ ನೋಡಿದ್ರೆ ಬ್ಯಾಗೇ ತಂದಿಲ್ಲ ಅನ್ನೋದು ನೆನಪಾಯಿತು. ನಾನು ಮನೇಲೇ ಹೇಳಿದ್ದೆ ಚೀಲ ತೊಗೊಂಡು ಹೋಗ್ಬಿಡೋಣ, ಚೀಲದಲ್ಲಾದರೆ ನೀಟಾಗೆಲ್ಲನೂ ಹಾಕ್ಬಿಟ್ಟು ಹಿಂದೆ ಡಿಕ್ಕಿಲಿ ಇಟ್ಬಿಡ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲ ಚೀಲ ಎಲ್ಲ ಬೇಡ, ಅದ್ರ ಬದಲು ಬ್ಯಾಗ್ ಬರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಬ್ಯಾಗು, ಅದನ್ನು ತೊಗೊಳ್ಳೋಣ, ಅಲ್ಲಿ ಹೋಗ್ಬೇಕಾದ್ರೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡು ಬಂದುಬಿಟ್ರು. ಇಲ್ಲಿ ನೋಡಿದ್ರೆ ಚೀಲನೂ ಇಲ್ಲ ಬ್ಯಾಗೂ ಇಲ್ಲ, ಹೆಂಗೋ ಮಾಡಿ ಡಿಕ್ಕಿಗೆ ಹಾಗೆ ಸೀಟ್ ಮೇಲೆ ಎಲ್ಲ ಕಡೆನೂ ಇಟ್ಕೊಂಡು ತೊಗೊಂಡು ಬಂದಿದ್ದಾಯಿತು. ಹಿಂಗಿಟ್ಟಿದ್ದೆ ಒಳ್ಳೇದಾಯಿತು ಅಂತ ಅನಿಸ್ತು ನಮ್ಗೆ ಅವಾಗ. ಚೀಲ ಅಥವಾ ಈ ಬ್ಯಾಗೆಲ್ಲ ಆಗಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಜಾಗ ಬೇಕು ಅಂತ ಅನಿಸೋದು, ಕಾರಲ್ಲಿ ಆಗ್ತಾನೇ ಇರಲಿಲ್ಲ. ಸದ್ಯ ಇವತ್ತು ಹಿಂಗೆ ನೀಟಾಗಿ ಜೋಡಿಸ್ಕೊಂಡು ತೊಗೊಂಡು ಬಂದಿದ್ದರಿಂದ ಸ್ವಲ್ಪ ಕಾರಲ್ಲಿ ಜಾಗ ಆಯಿತು, ಆರಾಮದಲ್ಲಿ ಎಲ್ಲನೂ ಕೂಡ ಒಂದೇ ಸಲ ತೊಗೊಂಡು ಬಂದು. ಇನ್ನಿವಾಗ ಗ್ರಾಸರೀಸ್ನೆಲ್ಲ ತೊಗೊಂಡು ನೇರವಾಗಿ ಶಾಪ್ಗೆ ಬಂದಿದ್ದಾಯಿತು. ಮನೆಗೆ ಹೋಗಲಿಲ್ಲ, ಯಾಕಂದರೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಬಂದುಬಿಟ್ಟಿರೋದ್ರಿಂದ ಸ್ವಲ್ಪ ನೀಟಾಗಿ ಡಿವೈಡ್ ಮಾಡಬೇಕು. ಮನೆಗೆ ಹೋದ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಫ್ಲೋರಲ್ಲಿ ಮನೆ ಇರೋದ್ರಿಂದ ಎಲ್ಲನೂ ಮತ್ತೆ ಮೇಲೆ ತೊಗೊಂಡೋಗ್ಬೇಕು, ಮತ್ತೆ ಕೆಳಗಡೆ ತೊಗೊಂಡು ಬರಬೇಕು, ಸುಮ್ಮನೆ ಹಿಂಸೆ ಆಗುತ್ತೆ, ಹಾಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಇಲ್ಲಾಂದರೆ ನೀಟಾಗಿ ಎಲ್ಲನೂ ಜೋಡಿಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ನೇರವಾಗಿ ಕಾರಲ್ಲಿ ಹಾಕೊಂಡು ಹೋಗ್ಬಿಡ್ಬೋದು, ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡು ಬಂದು ನೀಟಾಗಿ ಜೋಡಿಸಿಟ್ಕೊಂಡಿದ್ದಾಯಿತು. ಇನ್ನು ಅಪ್ಪು ಸ್ವಲ್ಪ ಚೀಲ ಬೇಕು ಅಂತೇಳಿ ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ. ಹೋಗ್ಬೇಕಾದ್ರೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು, ಆದರೆ ಮರ್ತೋಗ್ಬಿಡ್ತು. ಹಾಗಾಗಿ ಇವಾಗ ಬಂದಮೇಲೆ ಇದನ್ನು ಸ್ವಲ್ಪ ನೀಟಾಗಿ ಜೋಡಿಸ್ಕೊಟ್ಬಿಟ್ಟು ಅವರು ಚೀಲ ತರಲಿಕ್ಕೆ ಹೋಗಿದ್ದಾರೆ. ಎಲ್ಲನೂ ಸುಮ್ಮನೆ ಹಂಗೆ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀವಿ. ಅಂದರೆ ಹೆಸ್ರು ಕಾಳೆಲ್ಲ ಒಂದು ಕಡೆ, ಸೋಯಾ ಚಂಕ್ಸ್ ಎಲ್ಲ ಒಂದು ಕಡೆ, ಉದ್ದಿನಬೇಳೆ ಎಲ್ಲ ಒಂದು ಕಡೆ, ಈ ಥರ ಆ ಚೀಲ ತುಂಬಬೇಕಾದ್ರೆ ಎಲ್ಲ ಒಂದೊಂದೇ ತೊಗೊಂಡು ಪಟ್ಪಟ ಅಂತ ಹಾಕೊಂಡ್ಬಿಡ್ಬೋದು, ಕನ್ಫ್ಯೂಸ್ ಆಗಲ್ಲ. ಹಾಗೆ ಒಂದು ಹಾಕಿ ಒಂದು ಬಿಟ್ಟಿರೋ ಥರನೂ ಕೂಡ ಆಗಲ್ಲ, ಎಲ್ಲನೂ ಈಕ್ವಲಾಗಿ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಮಾಮೂಲಿಯಾಗಿ ಪ್ರತಿದಿನ ಮನೇಲಿ ಏನೇನೆಲ್ಲ ಬಳಸ್ತೀವಿ ನೋಡಿ ಅಡುಗೆಗೆ, ಅದನ್ನೆಲ್ಲ ತೊಗೊಂಡಿರೋವಂಥದ್ದು. ನನಗೆ ಹೆಂಗೆ ತೋಚುತ್ತೆ ಅದನ್ನು ಲೀಸ್ಟ್ ಮಾಡ್ಕೊಂಡು ಹೋಗಿ ತೊಗೊಂಡು ಬಂದಿದ್ದು. ಇವತ್ತು ಲೀಸ್ಟ್ ಮಾಡ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಬೇಗ ಕೂಡ ಶಾಪಿಂಗ್ ಎಲ್ಲ ಮುಗ್ದೋಗ್ಬಿಡ್ತು. ನನಗೆ ಈ ಥರ ದೊಡ್ಡ ಮಟ್ಟದ್ದೆಲ್ಲ ತಂದು ಹೋಗ್ತಾ ಇಲ್ಲ, ಸುಮ್ಮನೆ ಹಂಗೆ ಹೋಗಿದ್ರೆ ಒಂಚೂರು ಲೇಟ್ ಆಗೋದು, ಹಾಗೆ ಕಷ್ಟ ಕೂಡ ಆಗೋದು. ಹಾಗಾಗಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದೆ. ಈಗ ಸಾಮಾನ್ಯವಾಗಿ ನಾವು ಕೆಲವೊಂದು ಪದಾರ್ಥಗಳನ್ನ ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಬಳಸ್ತೀವಿ. ಅಂದರೆ ಈ ತೊಗರಿಬೇಳೆ ಇರ್ಬೋದು, ಈ ಗೋಧಿ ಹಿಟ್ಟು, ಮಾಮೂಲಿ ಅಕ್ಕಿ, ಇದೆಲ್ಲ ಸ್ವಲ್ಪ ಜಾಸ್ತಿ ಬಳಸ್ತಾ ಇರ್ತೀವಿ. ಇನ್ನು ಕಾಳುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಅಲ್ವಾ, ಹಾಗಾಗಿ ನಾನು ಈ ತೊಗರಿಬೇಳೆ ಇರ್ಬೋದು, ಈ ಕಡಲೆ ಬೀಜ, ಇವನ್ನೆಲ್ಲ ಒಂಚೂರು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಇನ್ನು ಹೆಸರು ಕಾಳು ಹಾಗೆ ಮಿಕ್ಕಿದ್ದೆಲ್ಲ ಇರುತ್ತಲ್ವಾ, ಉದ್ದಿನ ಬೇಳೆ ಇರ್ಬೋದು, ಕಡಲೆಬೇಳೆ ಇರ್ಬೋದು, ಅದೆಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ, ಅಂದರೆ ಒಂದು 2-2 kg ತೊಗೊಂಡಿರುವಂಥದ್ದು. ಈ ಅವಲಕ್ಕಿ, ರವೆ ಮತ್ತು ಕಡಲೆಬೇಳೆ, ತೊಗರಿಬೇಳೆ ಇದನ್ನೆಲ್ಲ ಒಂದು 5-5 kg ತೊಗೊಂಡು ಬಂದಿದ್ದೀವಿ. ತೊಗರಿಬೇಳೆ ಬಂದುಬಿಟ್ಟು 10 kg ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ. ತೊಗರಿಬೇಳೆ ಮತ್ತು ಎಣ್ಣೆ ಎರಡನ್ನೂ ಕೂಡ 10 kg ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲೇನೋ ಒಂಚೂರು ಕನ್ಫ್ಯೂಸ್ ಆಗೋಯ್ತು ನನಗೆ, ಮರ್ತ್ಬಿಟ್ಟೆ ಅಂತ ಅನಿಸುತ್ತೆ. ಹಾಗಾಗಿ 5-5 kgನೇ ತುಂಬಿಟ್ಟಿದ್ದು. ಈಚೆ ಕಡೆ ಬಂದಮೇಲೆ ನೆನಪಾಯಿತು, 10 kg ಅಲ್ವಾ ನಾವು ಅಂದ್ಕೊಂಡಿದ್ದು, ಇಲ್ಲಿ ಕಡಿಮೆ ಆಗಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಬಿಲ್ಲು ಸ್ವಲ್ಪ ಕಮ್ಮಿ ಆಯಿತು, ನಾವು ಅಂದ್ಕೊಂಡಿದ್ದು ಬಜೆಟ್ಗಿಂತ ಸ್ವಲ್ಪ ಬಿಲ್ ಕಮ್ಮಿ ಆಯ್ತಲ್ಲ. ಅವಾಗೇನಪ್ಪ ಇಷ್ಟ ಆಯಿತು, ಮನೆ ಲೆಕ್ಕ ಅಂತ ಅಷ್ಟೊಂದಾಗಿತ್ತಲ್ಲ ಅಂತ ಯೋಚನೆ ಮಾಡಿದಾಗ ಇಲ್ಲಿ ಮೈನಸ್ ಆಗಿದೆ ಅಂತ ಗೊತ್ತಾಯಿತು. ಹಾಗಾಗಿ ಏನು ಮಾಡ್ದೋ ಅಂತ ಅಂದರೆ ಅದ್ರ ಬದಲಿಗೆ ಬೇರೆ ಏನಾದರೂ ಕೊಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಂದರೆ ಸ್ವಲ್ಪ ಬುಕ್ಸು ಮತ್ತು ಅದ್ರ ಜೊತೆ ಪೆನ್ನು, ಪೆನ್ಸಿಲು, ಹಾಗೆ ಸ್ವೀಟ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನು ಅಕ್ಕಿ ತರಬೇಕು. ಅಕ್ಕಿನ ಡಿಮಾರ್ಟಿಂದ ತರಲಿಲ್ಲ, ಇಲ್ಲ ಕೃಷ್ಣಣ್ಣ ಪರಿಚಯದವರು ಯಾರೋ ಇದ್ದಾರಂತೆ, ಅವರೇ ತಂದು ಶಾಪ್ಗೆ ತರ್ತಾರಂತೆ. ಹಾಗಾಗಿ ಅದೊಂದು ತಂದಿಲ್ಲ. ಕಾರಲ್ಲಿ ಇಷ್ಟು ತುಂಬಲಿಕ್ಕೆ ಆಗಲಿಲ್ಲ. ನಾವೇನಾದರೂ ಅಕಸ್ಮಾತ್ ಅಕ್ಕಿ ತೊಗೊಂಡ್ಬಿಟ್ಟಿದ್ರೆ 2 ಸಲ ಓಡಾಡಬೇಕಿತ್ತು ಇಲ್ಲಿಂದ ನೆಲಮಂಗಲಕ್ಕೆ. ತೊಗೊಳ್ಬಿಟ್ಟಿದ್ದೆ ಒಳ್ಳೆದಾಯ್ತು ಇವತ್ತು, ಅದೊಂಚೂರು ಅನುಕೂಲ ಮನೆಗೆ ತಂದು ಕೊಡೋದ್ರಿಂದ. ಇನ್ನು ಚೀಲ ತಂದಮೇಲೆ ನೀಟಾಗಿ ಎಲ್ಲನೂ ಕೂಡ ಜೋಡಿಸ್ಬಿಟ್ಟು ಇಟ್ಬಿಟ್ಟು ಇವತ್ತು ಮನೆಗೆ ಹೋಗ್ಬೋದು. ಇನ್ನೇನು ಬೇಗ ಆಗಿಬಿಡುತ್ತೆ, ನೀಟಾಗಿ ಎಲ್ಲನೂ ಡಿವೈಡ್ ಮಾಡಿ ಇಟ್ಕೊಂಡಿರೋದ್ರಿಂದ ಆರಾಮದಲ್ಲೆಲ್ಲ ತುಂಬಿಟ್ಟು ಇಟ್ಬಿಡ್ಬೋದು. ಒಟ್ಟಿನಲ್ಲಿ ಏನೇನು ತರಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೀವಿ. ಇನ್ನು ಸ್ವಲ್ಪ ಪೇಸ್ಟು ಮತ್ತು ಬ್ರಷ್ಷು, ಅದ್ರ ಜೊತೆಗೆ ಶಾಂಪೂನ ತರಬೇಕು. ಶಾಂಪೂ, ಪೇಸ್ಟ್, ಬ್ರಷ್ನೆಲ್ಲ ಏನಂದರೆ 10 ರೂಪಾಯಿ ತೊಗೊಳ್ಳೋಣ, ಈ ಶಾಂಪೂನ 2 ರೂಪಾಯಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನಗೇನು ಯೋಚನೆ ಅಂದರೆ ಡಬ್ಬ ಏನಾದ್ರು ತೊಗೊಂಡೋಗಿ ಕೊಟ್ಬಿಟ್ರೆ ಯೂಸ್ ಮಾಡೋಲ್ವೇನೋ ಅಂತ ಅನಿಸುತ್ತೆ ಮನಸ್ಸಿಗೆ. ಹಾಗಾಗಿ 2 ರೂಪಾಯಿ ಪ್ಯಾಕೆಟ್ ಆದರೆ ಎಲ್ರಿಗೂ ಕೊಡ್ತಾರೇನೋ, ಒಬ್ಬರಿಗೂ ಒಂದೊಂದು ಪ್ಯಾಕ್ ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು ನನ್ನ ಯೋಚನೆ. ಹಾಗಾಗಿ 2 ರೂಪಾಯಿದೇನೆ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿರೋವಂಥದ್ದು. ಇನ್ನು ಪೇಸ್ಟ್ ಕೂಡ ಅಷ್ಟೇ, ಒಂದೊಂದು ಮಗುಗೆ ಒಂದೊಂದು 10 ರೂಪಾಯಿ ಪೇಸ್ಟ್ ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು 10 ರೂಪಾಯಿದೇ ತೊಗೊಳ್ಳೋಣ ಅಂದ್ಬಿಟ್ಟು ಡಿಮಾರ್ಟಲ್ಲಿ ತರಲಿಲ್ಲ. ಅಲ್ಲಿ ಏನು ಅಂದರೆ 40 ರೂಪಾಯಿದು 50 ರೂಪಾಯಿದು ಆ ಥರ ಇತ್ತು ದೊಡ್ಡದು. ಇನ್ನು ಅಷ್ಟೊಂದು ಏನು ಮಾಡೋಕ್ಕೆ ವೇಸ್ಟ್ ಆಗುತ್ತೆ. ಹಾಗಾಗಿ ಇಲ್ಲೇ ಅಂಗಡಿನೇ ತೊಗೊಂಡ್ಬಿಡೋಣ, ಇನ್ನು ಮಿಕ್ಕಿದ್ದೆಲ್ಲ ತರೋಣ ಅಂತ ಹೇಳ್ಬಿಟ್ಟು ಇಷ್ಟು ತೊಗೊಂಡು ಬಂದಿದ್ದಾಯಿತು. ಇನ್ನೊಂದು ಸ್ವಲ್ಪ ತೊಗೊಂಡು ಬುಕ್ಸ್ ಎಲ್ಲ ತೊಗೊಂಡ್ಬಿಟ್ರೆ ಬುಕ್ಸ್ ನೋಡಬೇಕು.
ಬರಬೇಕು. ಬೆಳಗ್ಗೆ ತೊಗೊಂಡು ಬರಬೇಕು. ಇಲ್ಲಾಂದರೆ ಇದನ್ನೆಲ್ಲ ಜೋಡಿಸ್ಬಿಟ್ಟು ಹೋಗುವಾಗ ತೊಗೊಂಡು ಹೋಗ್ಬಿಟ್ರೆ ಸರಿ ಹೋಗುತ್ತೆ. ಇನ್ನು ಚೀಲನೂ ಕೂಡ ತೊಗೊಂಡು ಬಂದರು. ಚೀಲ ಅಲ್ಲ, ಬ್ಯಾಗ್ ತೊಗೊಂಡು ಬಂದಿದ್ರು. ಬ್ಯಾಗ್ ಆದರೆ ನೀಟಾಗಿ ಇಡ್ಬೋದು ಅಂತ ಹೇಳ್ಬಿಟ್ಟು ಒಂಚೂರು ದೊಡ್ಡ ದೊಡ್ಡ ಬ್ಯಾಗ್ ಬರುತ್ತೆ ನೋಡಿ, ಆ ಥರ ಬ್ಯಾಗ್ಗಳನ್ನೇ ತೊಗೊಂಡು ಬಂದಿದ್ರು. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಎಲ್ಲನೂ ಕೂಡ ಬ್ಯಾಗಿಗೆ ಇಡ್ತಾಯಿದ್ದೀವಿ. ಆಗಲೇ ನೀಟಾಗಿ ಡಿವೈಡ್ ಮಾಡಿ ಇಟ್ಟಿದ್ದರಿಂದ ಇವಾಗ ನೋಡಿ ಪಟ ಅಂತ ಬ್ಯಾಗಲ್ಲಿ ಇಟ್ಕೊಳ್ತಾ ಇರೋದು ಅಷ್ಟೇ. ಈ ಥರ ಮಾಡಿಕೊಂಡ್ರೆ ಏನು ಗೊತ್ತಾ, ಒಂದು ಬ್ಯಾಗಿಗೆ ಒಂದು ಪದಾರ್ಥ ಹೋಯಿತು, ಒಂದು ಪದಾರ್ಥ ಹೋಗಿಲ್ಲ ಅಂತೆಲ್ಲ ಕನ್ಫ್ಯೂಸ್ ಆಗಲ್ಲ. ನೀಟಾಗಿ ಎಲ್ಲನೂ ಕೂಡ ಆಗ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಈ ಕಾಳುಗಳಿಗೆಲ್ಲ ಡಬಲ್ ಕವರ್ ಹಾಕಿ ಕಟ್ಕೊಂಡು ಬಂದಿದ್ದು. ಯಾಕಂದರೆ ಈ ಕವರೆಲ್ಲ ಸ್ವಲ್ಪ ತೆಳು ಇರುತ್ತೆ, ಒಂಚೂರು ಉಗ್ರೇನಾದರೂ ಟಚ್ ಆದರೂ ಕೂಡ ಕಾಳೆಲ್ಲ ಈಚೆ ಕಡೆ ಬಂದುಬಿಡುತ್ತೆ. ಅಂದರೆ ಅದರಲ್ಲಿ ತುಂಬಿರೋ ಗ್ರಾಸರೀಸ್ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಡಬಲ್ ಕವರು ಮತ್ತು ಕೆಲವೊಂದಿಷ್ಟು ತ್ರಿಬಲ್ ಕವರ್ ಕೂಡ ಮಾಡ್ಕೊಂಡು ಬಂದಿರೋದಾಗಿದೆ. ಹಿಂಗೆ ಮಾಡ್ಕೊಂಡು ಬಂದಿದ್ದರಿಂದ ಒಂಚೂರು ಕಾಳು ಚೆಲ್ಲಿಲ್ಲ, ಏನು ಕೂಡ ಇದಾಗಲಿಲ್ಲ, ನೀಟಾಗಿ ಇದ್ದು ಅಂತಲೇ ಹೇಳ್ಬೋದು. ಸಿಂಗಲ್ ಕವರ್ ಆಗಿದ್ದರೆ ಇಷ್ಟರಲ್ಲಿ ಒಂಚೂರು ಏನಾದರೂ ಕಾಳೆಲ್ಲ ಚೆಲ್ಲೋದು ಅದೆಲ್ಲ ಆಗ್ತಿತ್ತು. ಇನ್ನು ಅಕ್ಕಿನೂ ಕೂಡ ತೊಗೊಂಡು ಬಂದು ಕೊಟ್ಟರು. ಸುಮಾರು 9 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. 25 kgದು 5 ಮೂಟೆನ ಅಕ್ಕಿ ತರಿಸ್ಕೊಂಡಿದ್ದು. ಒಂದೊಂದು ಕಡೆಗೆ 25 kg ಕೊಡೋಣ ಅಂತ ಹೇಳ್ಬಿಟ್ಟು ಸೇಮ್ ರೇಟು, ಇಲ್ಲೂ ಅಲ್ಲೂ ಏನು ಅಷ್ಟೊಂದು ವ್ಯತ್ಯಾಸ ಇರಲಿಲ್ಲ, ಒಂದೇ ರೇಟು. ಆದರೆ ಮನೆಗೆ ತಂದು ಕೊಡ್ತಾರಲ್ಲ ಅದೊಂದು ಅನುಕೂಲ. ಇನ್ನು ಪ್ಯಾಕಿಂಗ್ ಕೆಲಸ ಕೂಡ ಮುಗೀತು. ನಮಗೆ ಇದನ್ನೆಲ್ಲ ಇಲ್ಲಿ ಇಟ್ಟೋಗ್ಲಿಕ್ಕೆ ಸ್ವಲ್ಪ ಭಯ ಇತ್ತು. ಯಾಕಂದರೆ ನಮ್ಮ ಶಾಪ್ಗೆ ಒಂದೊಂದು ಸಲ ಇಲಿ ಬರ್ತಿರುತ್ತೆ. ಎದುರುಗಡೆನೇ ಮೋರಿ ಇರೋದ್ರಿಂದ ಸಣ್ಣ ಇಲಿ ಬರುತ್ತೆ ನೋಡಿ, ಮೂಗಿಲಿ ಅಂತಾರಲ್ಲ, ಅದು ಬಂದುಬಿಡುತ್ತೆ. ಆದರೆ ಇದುವರೆಗೂ ವೈರ್ ಕಟ್ ಮಾಡೋದು ಅದು ಇದು ಏನೂ ಆಗಿಲ್ಲ. ಅಪ್ಪಿ ಬಂದುಬಿಡುತ್ತೇನೋ ಅಂತ ಅಂದ್ಕೊತೀವಿ. ಒಂದೊಂದು ಸಲ ನಾವು ನೋಡಿದ್ದೀವಿ ಬಂದಿರೋದನ್ನ, ಆಮೇಲೆ ಅಪ್ಪನೇ ಓಡಿಸಿದ್ದಾರೆ. ಹಾಗಾಗಿ ಇವತ್ತು ಎಲ್ಲಿ ಇದೆಲ್ಲ ಕಚ್ಚಿಬಿಡುತ್ತೆ ಅಂದ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಅದಾದಮೇಲೆ ಮನೆಗೆ ಹೊರಟು. ಇನ್ನು ಆಂಟಿ ಮನೆ ಲಕ್ಷ್ಮಿ ಜೊತೆ ಇವತ್ತು ಅವರು ಕೂಡ ಚೆನ್ನಾಗಿದ್ರು. ಕೊಡ್ತು ಈ ಕೆಲಸ ಇಲ್ಲ ಬೇಡ ಆಂಟಿ, ಹೋಯ್ತೀವಿ ಮನೆ. ಅಯ್ಯೋ ಬೇಡ. ಸ್ವೀಟ್ ಮಾಡಿದ್ರು ಆಂಟಿ ನಮಗೆ ಊಟ ಮಾಡೋಕ್ಕೆ. ಹಶ್ವಾಗಿರೋದಿಲ್ಲ, ಯಾಕೋ ಇವತ್ತು ಹಶ್ವೇ ಆಗಲಿಲ್ಲ. ಹಾಗಾಗಿ ಬರೀ ಪಾಯಸ ಕುಡಿದ್ಬಿಟ್ಟು ಕುಗ್ಮ ಎಲ್ಲ ತೊಗೊಂಡು ಮನೆಗೆ ಬಂದು ಇವತ್ತು ನಿದ್ದೆ ಮಾಡಿದ್ದಾಯಿತು. ಒಂದು ಚೀಲ ಇವೆರಡು ಎತ್ಕೊಂಡ್ರೆ ಈ ಚೀಲ ಅಲ್ಲಿ ಎತ್ಕೊಳಕ್ಕೆ ಈಸಿ ಆಗಲ್ವ, ಇಲ್ಲೇನು ಫುಲ್ ಇಕ್ಕಲ್ವಲ್ಲ ನಾವು. ಇನ್ನಿವಾಗ ಹೊರಟಿದ್ದೀವಿ. ತುಂಬ ದೂರ ಹೋಗಿ ಕೊಡೋ ಪ್ಲಾನ್ ಏನು ಮಾಡ್ಕೊಂಡಿಲ್ಲ ನಾವು. ಇಲ್ಲೇ ಹತ್ತತ್ರ ಇರೋ ಕಡೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ದೂರ ಹೋಗಿ ಕೊಟ್ಟು ಬರೋದು. ಅದಲ್ಲದೆ ನಾವಿರೋ ಕಡೆನೇ ಸುಮಾರಷ್ಟು ಟ್ರಸ್ಟ್ಗಳಿದ್ದಾವೆ. ಅದರಲ್ಲಿ ಕೆಲವೊಂದಿಷ್ಟು ಯಾವುದು ಜನ್ಯೂನ್ ಇದೆ ಮತ್ತು ನಮಗೆ ಯಾವುದು ಹತ್ರ ಇದೆ ಅದನ್ನೆಲ್ಲ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಬುಕ್ಕು ಮತ್ತು ಪೆನ್ನೆಲ್ಲ ಸಿಗಲಿಲ್ಲ. ಇವರು ಹೋಗಿದ್ರು, ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಎಲ್ಲ ಸೇಟು ಅಂಗಡಿಗಳು ಕೂಡ ಕ್ಲೋಸ್ ಆಗೋಗ್ಬಿಟ್ಟಿದ್ದಾವೆ. ಇನ್ನು ಬೇರೆ ಕಡೆ ಹೋಗಿ ತೊಗೊಂಡು ಬರಲಿಕ್ಕೆ ಲೇಟ್ ಆಗುತ್ತೆ. ಈಗಾಗಲೇ 12 ಗಂಟೆ ಆಗೋಗ್ಬಿಟ್ಟಿದೆ. ಅದಕ್ಕೆ ಬೇಡ, ಮುಂದಿನ ಸಲ ಯಾವಾಗಾದ್ರೂ ನೋಡೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡಿಲ್ಲ. ಇನ್ನು ಏನೇನು ತೊಗೊಂಡಿದ್ದೋ ನೋಡಿ ಅದನ್ನೇ ಇವಾಗ ಕೊಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಇಲ್ಲೂ ಸಿಗಲಿಲ್ಲ ಅಲ್ಲ ಅಪ್ಪು, ಮಾರ್ಟಲ್ಲಿ ಅಷ್ಟೊಂದು ಎಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರುತ್ತೆ. ನಮಗೆ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ಆಗಲಿಲ್ಲ. ನೋಡೋಣ, ಈ ಸಲ ಇಷ್ಟ ಆಗಿದೆ ಅಲ್ಲ, ಮುಂದಿನ ಸಲ ಯಾವಾಗಾದ್ರೂ ಬುಕ್ಸು ಮತ್ತು ಪೆನ್ಸ್ಗಳನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಈಗ ಅದನ್ನೇ ಅಂದ್ಕೊಂಡಿದ್ದು. ಅದಾಗಿಲ್ಲ ಅಂದರೂ ಇದಾದರೂ ಆಯ್ತಲ್ಲ, ಸದ್ಯ ಅಷ್ಟಾದರೂ ಸಾಕು ಅಂತೇಳಿ. ಫಸ್ಟ್ ಇವಾಗ ಎಲ್ಲೋಗೋದಪ್ಪು? ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ನಮಗೆ ತುಂಬ ಹತ್ರ. ನಾವು ಫಸ್ಟು ಫೋನ್ ಮಾಡಿ ವಿಚಾರಿಸಿದ್ದೆ ಇಲ್ಲಿ. ಪಾಪ ಇವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ದುಡ್ಡು ಗಿಡ್ಡು ಏನು ಬೇಡ ಸರ್, ಬಟ್ಟೆನೂ ಬೇಡ, ಮಗಳಿಗೆ ಎಲ್ಲರೂ ಬಟ್ಟೆ ಕೊಡಿಸ್ಬಿಟ್ಟಿದ್ದಾರೆ, ಅಂದರೆ ಒಬ್ಬರು ಕೊಡಿಸ್ಬಿಟ್ಟಿದ್ದಾರೆ, ನಿಮ್ಮ ಕೈಲಿ ಏನಾಗುತ್ತೋ ತಂದುಕೊಡಿ, ನಮಗೇನು ಬೇಜಾರಿಲ್ಲ. ಬುಕ್ಸ್ ಆದರೆ ಬುಕ್ಸು, ಗ್ರಾಸರಿ ಆದರೆ ಗ್ರಾಸರೀಸ್, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೂಡ ಏನಿಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಂದುಕೊಡಿ ಅಂತ ಹೇಳಿದರು. ಹಾಗಾಗಿ ಇವಾಗ ಮೊದಲು ಇಲ್ಲೇ ಬಂದು ಕೊಟ್ಬಿಟ್ಟು ಅದಾದಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೇಳಿ
ಇಲ್ಲಿಗೆ ಬಂದಿದ್ದೀವಿ. ನಾವು ಬಂದಾಗ ಅವ್ರು ಇರಲಿಲ್ಲ, ಬೇರೆ ಯಾರೋ ಇದ್ದರು. ನೋಡಿದರೆ ನಮಗೂ ಒಂಥರ ಖುಷಿಯಾಗಿರೋದು. ಇಲ್ಲೂ ಅಷ್ಟೇ ಸುಮಾರು ಒಂದು 45 ಮಕ್ಕಳು ಇದ್ದರು, 45 ಜನ ಮಕ್ಕಳಿದ್ರು. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಸ್ವಲ್ಪ ಜನ ಸಿಕ್ಕಿದ್ರು, ಹಾಗೆ ಸ್ವಲ್ಪ ಜನ ಸಿಗಲಿಲ್ಲ. ಅಲ್ಲಿ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಸ್ವೀಟೆಲ್ಲ ಕೊಟ್ಟು ಸ್ವಲ್ಪ ಹೊತ್ತಿದ್ದು, ಅದಾದಮೇಲೆ ಇವಾಗ ಇನ್ನೊಂದು ಕಡೆ ಬಂದಿದ್ದೀವಿ. ಇದು ಶ್ರೀ ಸಾಯಿಬಾಬಾ ವೃದ್ಧಾಶ್ರಮ ಅಂತ ಹೇಳ್ಬಿಟ್ಟು, ಇಲ್ಲಿ ವಯಸ್ಸಾದವರು ಹಾಗೆ ಮಕ್ಕಳು ಇಬ್ಬರು ಕೂಡ ಇರ್ತಾರಂತೆ. ಮಕ್ಕಳು ಸ್ವಲ್ಪ ಕಡಿಮೆ ಇದ್ದರು ಇಲ್ಲಿ, ಅಂದರೆ ವಯಸ್ಸಾದರೆ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದು. ಇನ್ನು ಇಲ್ಲಿ ಸ್ವೀಟ್ನೆಲ್ಲ ಕೊಟ್ಬಿಟ್ಟು ಗ್ರಾಸರೀಸ್ನೂ ಕೂಡ ಕೊಟ್ಟು, ಅದಾದಮೇಲೆ ಇನ್ನೊಂದು ಕಡೆ ಹೋಗೋಣ ಅಂತೇಳಿ ಹೊರಟು. ಇಲ್ಲಿ ಜಾಸ್ತಿ ಹೊತ್ತು ಇರಲಿಕ್ಕಾಗಲಿಲ್ಲ, ಟೈಮ್ ಆಗಿಬಿಡುತ್ತೇನೋ ಅಂತ ಹೇಳ್ಬಿಟ್ಟು ನಮ್ಮ ತಲೆಯಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಅಲ್ಲಿ ಕೊಟ್ಬಿಟ್ಟು ಇವಾಗ ಸುಖಾಂಶ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಫಸ್ಟು ಮಕ್ಕಳು ಹಾಗೆ ವಯಸ್ಸಾದವರು ಎಲ್ಲರೂ ಕೂಡ ಇಲ್ಲೇ ಇದ್ರಂತೆ. ಆದರೆ ಇವಾಗ ಇಬ್ಬರೂ ಕೂಡ ಒಟ್ಟಿಗೆ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಬೇರೆ ಕಡೆ ಕಳಿಸಿದ್ದೀವಿ. ಇನ್ನು ವಯಸ್ಸಾದವರು ಮಾತ್ರ ಇಲ್ಲಿದ್ದಾರೆ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ. ಅವ್ರು ಮಾತಾಡ್ತಿರೋದು ಕೇಳ್ತಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇಲ್ಲೊಂಚೂರು ಆ್ಯಡ್ ಮಾಡ್ತೀನಿ ನೋಡಿ. ಇಲ್ಲಿ ಯಾರು ಸಿಗ್ತಾರೆ ಅವ್ರನ್ನೇ ಕರ್ಕೊಳ್ತೀವಿ, ಭೇದ ಭಾವ ಏನಿಲ್ಲ. ದುಡ್ಡು ಕೊಡೋರೇ ಆಗಬೇಕು, ಕೊಡದೇ ಇರೋರೇ ಆಗಬೇಕು ಅಂತ ಏನಿಲ್ಲ. ನಮ್ಮ ಎಂಟ್ರಿ ಯಾರು ಆಗ್ತಾರೆ ಅವ್ರನ್ನೆಲ್ಲನೂ ಸಾಕತ್ತಾ ಇದ್ದೀವಿ. ಇಲ್ಲಿ ತನಕ 1000 ಜನಕ್ಕೆ ನಾವು ಒಂದು ಶೆಲ್ಟರ್ ಆಗಿರ್ಬೋದು, ಊಟ ಆಗಿರ್ಬೋದು. ಕೆಲವರು ಇದು ಏನು ಸಾಂಸಾರಿಕ ಕಲಹಗಳಿಂದನೂ ಬಂದು ಒಂದು 2 ದಿನ 3 ದಿನ ಇರ್ತಾರೆ ಇಲ್ಲಿ. ಅಂಥವ್ರಿಗೂ ಕೂಡ ಕರೆಸಿ ಇಲ್ಲಿ ಒಂದು ಸಾಂತ್ವನ ಕೊಟ್ಟು ಮತ್ತೆ ಅವ್ರನ್ನ ಫ್ಯಾಮಿಲಿ ಇಲ್ಲ ಕುಟುಂಬನ ಒಟ್ಟುಗೂಡಿಸುವಂಥ ಪ್ರಯತ್ನಗಳು ನಡೀತಾ ಇವೆ. ಯಾಕಂದ್ರೆ ನಾನು ವರದಕ್ಷಿಣೆ ವೇದಿಕೆಯಲ್ಲಿ ಕೆಲಸ ಮಾಡಿದ್ದು ಚಿಕ್ಕವರಿಂದ, ಹಾಗಾಗಿ ನನಗದೊಂದು ರೂಢಿಗತ ಆಗಿದೆ. ಒಟ್ಟುಗೂಡಿಸ್ಬೇಕು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ಸ್. ಹಾಗಾಗಿ ಅದೊಂದು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಂಥದೇ ಕೆಲಸ ಅಂಥದೇ ಕೆಲಸ ಅಂತ ಏನಿಲ್ಲ ಸರ್, ಬೌಂಡ್ರಿ ಹಾಕೊಂಡಿಲ್ಲ. ನಮ್ಮ ಅಗತ್ಯ ಎಲ್ಲಿದೆ, ನಮ್ಮ ಕೈಲಿ ನಮ್ಮ ಇತಿಮಿತಿಗಳಲ್ಲಿ ಎಷ್ಟು ಕೆಲಸ ಆಗುತ್ತೆ ಅಷ್ಟನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಏನೋ ಸರ್ ಅದೇ ನಾನು ಹೇಳಿದ್ನಲ್ಲ, ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಷ್ಟೇ. ನಾವೇನ್ ತಗೊಂಡಿದೀವಿ ಅದನ್ನ ವಾಪಸ್ ಕೊಡುವಂತ ಪ್ರಯತ್ನ ಅಷ್ಟೇ. ಇದು ಸಂಪೂರ್ಣ ಅಂತ ಕೊಡಕ್ಕಾಗಲ್ಲ ಸರ್. ಅದನ್ನ ಪ್ರಯತ್ನ ಅಷ್ಟು ಮಾತ್ರ ನಮ್ಮ ಕೈಲಿ ಏನಾಗುತ್ತೆ ಅದು ಪ್ರಯತ್ನ ಪಡ್ಬೋದು ಅಷ್ಟೇ. ನಿಮ್ಮಂತ ಅವ್ರ ಸಹಕಾರದಿಂದ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಒಂದು ಹೊತ್ತಿನ ಊಟ ಒಬ್ರೊಬ್ರ ಕಡೆಯಿಂದ ಬಂದ್ರು. ಈ ಸಂಸ್ಥೆ 12 ವರ್ಷದಿಂದ ನಡ್ಕೊಂಡು ಬರ್ತಿರೋದೇ ಹೀಗೆ. ನಾನು ಒಂದು 12 ವರ್ಷ ಕಂಡಕ್ಟರ್ ಕೆಲಸ ಮಾಡಿದೆ. ನನಗೆ ತುಂಬಾನೇ ಬ್ಯಾಕ್ ಪೇನ್ ಇತ್ತು ಮತ್ತೆ ನೆಕ್ ಪೇನ್ ಇತ್ತು. ಹಾಗಾಗಿ ಜಾಬ್ ಕ್ವಿಟ್ ಮಾಡಿದೆ, ಅಬ್ಸೆಂಟ್ ಆದೆ, ಡಿಸ್ಮಿಸ್ ಆಯ್ತು. ಸ್ಟ್ರಗ್ಲಿಂಗ್ ಏನದು ಅದು ಜಾಬ್. ಕೆಲಸ ಬಿಟ್ಟೆ ಆಗ್ಲೇ ಒಂದು 12 ವರ್ಷ ಆಯ್ತು. ಹಾಗಾಗಿ ಅದರದ್ದು ಬಂದಂತ PF ಹಣದಿಂದ ನಾನು ಈ ಸಂಸ್ಥೆ ಶುರು ಮಾಡಿದ್ದು. ನಂದು 5 ವರ್ಷ ಎಜುಕೇಶನ್ ಸ್ಪಾನ್ಸರ್ ಆಗಿರೋದ್ರಿಂದ ಅದನ್ನೇನೋ ಒಂದು ಆ ದುಡ್ಡು ನನ್ನದಲ್ಲ ಅನ್ನೋದೊಂದು ಭಾವನೆ, ಆ ದುಡಿಮೆ ನನ್ನದಲ್ಲ ಅನ್ನೋದೊಂದು ಭಾವನೆ ನನಗೆ ಬಂದ್ಬಿಟ್ಟು ಕೊನೆಗೆ. ಯಾಕಂದ್ರೆ ಇದು ಯಾವ್ದು ಶಾಶ್ವತ ಅಲ್ಲ. ನಾವು ಅಟ್ಲೀಸ್ಟ್ ನಮ್ಮ ಪ್ರಯತ್ನ ನಾವು ಪಟ್ಟು ನಾವೇನ್ ತಗೊಂಡಿದೀವಿ ಸಮಾಜದಿಂದ ಅದನ್ನ ಮರಳಿಸುವಂತ ಪ್ರಯತ್ನ ನಾವು ಮಾಡ್ಲೇಬೇಕು ಅನ್ನೋದು ರಿಯಲೈಸ್ ಆಯ್ತು ನನಗೆ. ಹಂಗಾಗಿ ಇದೊಂದು ಸಣ್ಣ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಸಮಯನ ನಾವು ಜಾಸ್ತಿ ಕಳೆದು, ಯಾಕಂದರೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅಂದರೆ ಹೇಳ್ತಾಯಿದ್ರು ಒಬ್ಬರು ಕಷ್ಟ ಹೆಂಗಿರುತ್ತೆ ಏನೇನು ಅಂತ ಎಲ್ಲ ಹೇಳ್ಬಿಟ್ಟು. ಹಾಗೆ ಇದು ಸ್ವಲ್ಪ ದೊಡ್ಡದಾಗೂ ಇತ್ತು ಆಯಿತಾ ಟ್ರಸ್ಟು. ನಾವು ಆನ್ಲೈನಲ್ಲಿ ನೋಡಿದಾಗ ಪುಟ್ಟದು ಅಂತ ಅಂದ್ಕೊಂಡಿದ್ದು, ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಇದೆಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು. ತುಂಬಾ ಹೈಜಿನಿಕ್ಕಾಗಿ ಇಟ್ಕೊಂಡಿದ್ರು. ಅದು ತುಂಬಾ ಖುಷಿ ಪಡೋ ವಿಷಯ ಅಂತಲೇ ಹೇಳ್ಬೋದು. ನಮಗದು ತುಂಬಾ ಖುಷಿ ಆಯಿತು. ಇನ್ನು ಅಲ್ಲಿಂದ ನಾವು ಇನ್ನೊಂದು ಕಡೆ ಕೂಡ ಬಂದು ಇಲ್ಲೂ ಕೂಡ ಸ್ವೀಟೆಲ್ಲ ಕೊಟ್ಟು ಗ್ರಾಸರೀಸ್ನ ಕೊಟ್ಬಿಟ್ಟು ಇನ್ನೊಂದು ಕಡೆ ಹೋಗೋಣ ಅಂದ್ಕೊಂಡು. ಇದು ಅಷ್ಟೇ ವೃದ್ಧಾಶ್ರಮ ಸಾಮಾನ್ಯವಾಗಿ ಗೊತ್ತಿರುತ್ತೆ ನಿಮಗೆ. ನನ್ನ ಮಗ ನಿಮ್ಮಂತವರೆಲ್ಲ ಕೈ 5
ಇನ್ನು ಅಲ್ಲಿಂದ ನಾವು ನೆರೆ ಫೌಂಡೇಶನ್ಗೆ ಬಂದಿದ್ದೀವಿ. ಇದು ಕೂಡ ಅಷ್ಟೇ ಸ್ವಲ್ಪ ಹತ್ರ ಆಗುತ್ತೆ ನಮ್ಮ ಮನೆಯಿಂದ, ಹಾಗಾಗಿ ಇಲ್ಲಿಗೆ ಬಂದು ಇವತ್ತು ಹೆಂಗೆ ಅಂದರೆ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಕೊನೆಯದಾಗಿ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ವಾತಾವರಣ ಸುತ್ತ ಮರ ಗಿಡಗಳು ಮಧ್ಯದಲ್ಲಿದ್ದಿದೆ. ಎಷ್ಟು ಮನಸ್ಸಿಗೆ ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ಪಾಪ ಅವರು ತೋರಿಸಿದ್ರು ಕೂಡ ನಾವು ಎಲ್ಲನೂ ಯಾವ ಥರ ಇಟ್ಕೊಂಡಿದ್ದೀವಿ, ಅಡುಗೆ ಮನೆ ಹೆಂಗಿದೆ, ಹಾಗೆ ಮಕ್ಕಳು ಮಲಗೋ ಜಾಗ ಇದೆ ಅದನ್ನೆಲ್ಲ ನೀಟಾಗಿ ತೋರಿಸಿ ಹೇಳ್ತಾಯಿದ್ರು. ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ, ಹಾಗೆ ಅಡುಗೆ ಮಾಡೋಕ್ಕೊಬ್ರು ಬರ್ತಾರೆ, ಈ ಥರ ಅಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ನಮಗೆ ನೀಟಾಗಿ ಹೇಳ್ತಿದ್ರು. ಅವ್ರು ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಅಂದರೆ ನಾವು ಯೂಟ್ಯೂಬಲ್ಲಿದ್ದೀವಿ, ನಾವು ವಿಡಿಯೋ ಮಾಡ್ತೀವಿ, ಅದೆಲ್ಲ ಏನು ಅವ್ರಿಗೂ ಪಾಪ ಗೊತ್ತಿರಲಿಲ್ಲ. ಅವರು ಯಾರೇ ಬಂದರೂ ಕೂಡ ತಿಳಿಸ್ತಾರಂತ ಅವ್ರಿಗೆ ನಮ್ಮ ಕಡೆಯಿಂದ ಏನೇನು ನಡೀತಾ ಇದೆ, ಅಂದರೆ ನಾವು ಯಾವ ಥರ ಇಲ್ಲಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀವಿ ಅನ್ನೋದು ಬಂದವ್ರಿಗೆ ತೋರಿಸ್ಬೇಕು ಅನ್ನೋದು ಅವರ ಉದ್ದೇಶ ಅಂತೆ. ನಿಜವಾಗ್ಲೂ ಒಂಥರ ತುಂಬಾ ಖುಷಿ ಆಯಿತು. ಹಾಗೆ ಒಂದು ಮಗುಗೇನಾದರೂ ಜ್ವರ ಬಂದರೆ ಬೇರೆ ಮಗುಗೂ ಅದು ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಆ ಮಗುಗೊಂದು ಸಪ್ರೇಟ್ ರೂಮ್ ಕೂಡ ಇಟ್ಟಿರ್ತಾರಂತೆ, ಅದನ್ನು ತೋರಿಸಿದ್ರು. ಎಲ್ಲನೂ ಕೂಡ ಒಂಥರ ಓಪನ್ ಬುಕ್ ಥರ ನೀಟಾಗಿ ಬಂದವ್ರಿಗೆಲ್ಲ ತೋರಿಸಿ ಹೇಳಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಇಂಜಿನಿಯರ್ ಆಗೋದೇನು ಬೇಕಾಗಿಲ್ಲ, ಆಟೋ ಡ್ರೈವರ್ ಆದ್ರೂ ಒಂದು ತಂದೆ ತಾಯಿ ಸಾಕ್ಬೇಕು, ಒಂದು ರೊಟ್ಟಿಲಿ 4 ಜನ ಊಟ ಮಾಡ್ಬೇಕು ಅಷ್ಟೇ. ಒಂದು ಬೇಸಿಕ್ ನಾಲೆಡ್ಜ್ ಅನ್ನೋದು ಇರಲೇಬೇಕು. ಹೌದು. ಈಗ ನೋಡ್ರಲ್ಲ ಎಲ್ಲ ಮಕ್ಕಳು ಹೆಂಗಿದ್ದಾರೆ, ಕೆಲವೊಂದಿಷ್ಟು ಮಕ್ಕಳು ಬೇರೆ ಬೇರೆ ಹುಡುಗರ ಜೊತೆ ಸೇರ್ಬಿಟ್ಟು ಈ ಮಕ್ಕಳೇ ಸಿಗರೇಟ್ ಎಲ್ಲ ಸೇರ್ತಿರ್ತಾರೆ. ವಾತಾವರಣ ಆ ತರ ಇರುತ್ತೆ, ಇಲ್ಲ ಅಂತಲ್ಲ ಎಲ್ಲಾ ಮಕ್ಕಳು ಅದೇ ತರ ಅಂತಲ್ಲ, ಕೆಲವೊಂದು ವಾತಾವರಣ ಈಗ ನೋಡಿ ಸ್ಲಮ್ ಏರಿಯಾದಲ್ಲಿ ಅದೇ ವಾತಾವರಣ ಇರುತ್ತೆ. ಅಂತವ್ರು ಯಾರೋ ರೆಫರ್ ಮಾಡಿದ್ರೆ ನಿಮ್ಗೆ ಗೊತ್ತಿದ್ದವ್ರಿಗೆ ಕರ್ಕೊಂಡ್ ಬಂದ್ಬಿಟ್ರೆ ಸ್ಟಾರ್ಟಿಂಗ್ ಅಡ್ಮಿಷನ್ ಸ್ಟಾರ್ಟ್ ಇರುತ್ತಲ್ಲ, ಕರ್ಕೊಂಡ್ ಬಂದ್ಬಿಟ್ರೆ ನಾವು ಸೇರಿಸ್ಕೊಂತೀವಿ. ಅದರಲ್ಲಿ ಒಂದ್ಸಾರಿ ಹೋಮ್ ವಿಸಿಟ್ ಮಾಡಿ ಅದೆಲ್ಲ ನೋಡ್ತಾರೆ, ಅದೆಲ್ಲ ಆದ್ಮೇಲೆ ಸೇರಿಸ್ಕೊಂತಾರೆ. ಪಾಪ ಅವ್ರು ಹೇಳ್ತಾ ಇದ್ರು, ನಿಮಗೆ ಯಾರಾದರೂ ಗೊತ್ತಿರೋ ಮಕ್ಕಳಿದ್ರು ಕೂಡ ಕರ್ಕೊಂಡು ಬಂದು ಸೇರಿಸಿ, ಅಂದರೆ ಆ ವಿದ್ಯಾಭ್ಯಾಸ ಪಡ್ಕೊಳ್ದೇ ಇರೋ ಮಗು ಏನೂ ಅನುಕೂಲನೇ ಇಲ್ಲ ಅವ್ರ ಮನೇಲಿ ಅನ್ನೋರ್ನೂ ಕೂಡ ಕರ್ಕೊಂಡು ಬಂದು ಸೇರಿಸಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ. ಇನ್ನೊಂದು ವಿಷಯ ಹೇಳ್ಬೇಕು ನಾನು, ಈ ಬಿಲ್ಡಿಂಗ್ನ ಒಬ್ಬರು ಫಾರಿನ್ನಲ್ಲಿರೋರು ಕಟ್ಟಿಸ್ಕೊಟ್ಟಿರೋದಂತೆ ಈ ಟ್ರಸ್ಟ್ಗೋಸ್ಕರ, ಈ ಮಕ್ಳಿಗೋಸ್ಕರ ಅಂತ ಹೇಳಿ. ಅದನ್ನು ಕೇಳಿ ನಮಗೆ ತುಂಬಾ ಖುಷಿ ಆಯಿತು. ಅವ್ರಿಗೆ ಎಷ್ಟು ದೊಡ್ಡ ಮನಸ್ಸಿರ್ಬೋದು ಅಲ್ವಾ ಇವಾಗ ಕಾಲದಲ್ಲಿ. ಒಂಥರ ಖುಷಿ ಆಯಿತು ನಮಗೆ. ಇನ್ನು ಅಲ್ಲಿ ಇನ್ನೊಂದೇನು ಅಂತ ಅಂದರೆ ಶಿಸ್ತು. ಮಕ್ಳಿಗೆನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂದರೆ, ಈಗ ಊಟ ಬಟ್ಟೆ ಯಾರು ಬೇಕಾದರೂ ಕೊಟ್ಬಿಡ್ಬೋದು, ಆದರೆ ಶಿಸ್ತನ್ನ ಕಲಿಸ್ಲಿಕ್ಕೆ ಎಲ್ಲರ ಕೈಲೂ ಕೂಡ ಸಾಧ್ಯ ಇಲ್ಲ. ನಾವಲ್ಲಿ ಅದನ್ನು ನೋಡ್ದು ಆ ಮಕ್ಕಳು ನೋಡಿದ್ರೇ ಗೊತ್ತಾಗ್ಬಿಡ್ತು ನಮಗೆ. ಅದು ತುಂಬಾ ಖುಷಿ ಪಡೋ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನು ಅಂತ ಅಂದರೆ, ಇಲ್ಲಿಗೆ ಬರೀ ನಾವು ದಿನಸಿ ಬಟ್ಟೆ ಅದು ಇದು ಕೊಡೋದಲ್ದೇನೇ ಮಕ್ಕಳ ಜೊತೆ ನಮಗೇನಾದರೂ ಸಮಯ ಕಳಿಬೇಕು ಅಥವಾ ಮಕ್ಳಿಗೇನಾದರೂ ನಾವು ಹೇಳ್ಕೊಡ್ಬೇಕು ಅನ್ನೋಂಗಿದ್ರು ಕೂಡ ನಾವಿಲ್ಲಿ ಬಂದು ಮಕ್ಕಳಿಗೆ ಹೇಳ್ಕೊಡ್ಬೋದಂತೆ. ಇವಾಗ ಏನೋ ಒಂದು ಗೊತ್ತಿರುತ್ತೆ ಅಂತ ಅಂದ್ಕೊಡಿ, ನಮಗೊಂದು ಯೋಗ ಗೊತ್ತಿರುತ್ತೆ ಅಥವಾ ಒಂದು ಡ್ಯಾನ್ಸ್ ಗೊತ್ತಿರುತ್ತೆ, ಇಲ್ಲಾಂದರೆ ಒಂದು ಹಾಡಾಡೋ ಕಲೆ ನಮ್ಮಲ್ಲಿರುತ್ತೆ, ಈ ಥರ ಏನೋ ಒಂದು ನಮ್ಮಲ್ಲಿದೆ, ನಾವದನ್ನು ಒಂದು 4 ಜನಕ್ಕೆ ಹಂಚಬೇಕು, ಹೇಳ್ಕೊಡ್ಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ನಾವಿಲ್ಲಿ ಬರ್ಬೋದು. ಅವ್ರು ಅದನ್ನೇ ಹೇಳ್ತಾಯಿದ್ರು. ಆ ಥರ ಕೂಡ ನಿಮಗೆ ಟೈಮ್ ಇದೆ ಅಂದಾಗ, ಅಥವಾ ಅಟ್ಲೀಸ್ಟ್ ಶನಿವಾರ ಭಾನುವಾರ ಸಮಯದಲ್ಲಾದ್ರೂ ಕೂಡ ಬಂದು ಮಕ್ಕಳ ಜೊತೆ ಸಮಯ ಕಳೀರಿ, ನಿಮಗೂ ಖುಷಿ ಆಗುತ್ತೆ, ಹಾಗೆ ಮಕ್ಳಿಗೂ ಕೂಡ ನಿಮ್ಮಲ್ಲಿರೋ ಒಂದಿಷ್ಟು ಜ್ಞಾನನ ಕೊಟ್ಟಂಗೆ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ರು. ನಿಮಗೂ ಕೂಡ ಯಾರಿಗಾದ್ರೂ ಈ ಥರ ಮಕ್ಕಳ ಜೊತೆ ಸಮಯ ಕಳೀಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ನೋಡಿ, ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ. ನಮ್ಮ ಮನಸ್ಸಿಗಂತೂ ತುಂಬಾ ಖುಷಿ ಆಯಿತು. ಮುಗೀತು ಇವತ್ತು. ಇನ್ನು ಅಂದ್ಕೊಂಡಂಗೆ ಎಲ್ಲ ಕಡೆನೂ ಹೋಗಿ ಕೊಟ್ಟು ಬಂದಿದ್ದಾಯಿತು. ಏನೋ ಒಂಥರ ಮನಸ್ಸಿಗೆ ನಿರಾಳ, ಒಂಥರ ಸಮಾಧಾನ, ಒಂಥರ ಖುಷಿ, ಏನೋ ಮಿಕ್ಸಡ್ ಫೀಲಿಂಗ್, ಹೇಳ್ಕೊಳ್ಳಿಕ್ಕಾಗಲ್ಲ ಅದೆಲ್ಲ. ಇವತ್ತು ವಿಡಿಯೋ ಮಾಡಿದ ಕಾರಣ ಏನು ಅಂತ ಅಂದರೆ, ಇವಾಗ ನಾವು ಇನ್ನೊಬ್ರನ್ನ ನೋಡಿ ಈ ಥರ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡು, ಹಾಗೇನೆ ನಮ್ಮನ್ನು ನೋಡಿ ಯಾರಿಗಾದ್ರೂ 4 ಜನಕ್ಕೆ ನಾವು ಒಂದು ಸ್ವಲ್ಪ ಎಲ್ಲಾದರೂ ಹೋಗಿ ಒಂಚೂರು ಹೆಲ್ಪ್ ಮಾಡ್ಬಿಟ್ಟು ಬರಬೇಕಪ್ಪ ಅಂತ ಅನ್ನಿಸ್ಬೇಕು. ಹಾಗಾಗಿ ಇವತ್ತು ನಾವು ಈ ವಿಡಿಯೋನ ಮಾಡ್ಕೊಂಡಿದ್ದು. ಇದರಲ್ಲಿ ಎಂಥ ಒಳ್ಳೆ ಖುಷಿ ಸಿಗುತ್ತೆ ಗೊತ್ತಾ. ನಾವೆಲ್ಲ ಹೋಗಿ 1,00,000 ರೂಪಾಯಿ ಶಾಪಿಂಗ್ ಮಾಡಿದ್ರು ಅಥವಾ ಏನೋ ಒಂದು ತೊಗೊಂಡ್ರು ಕೂಡ ಅಷ್ಟು ಖುಷಿ ಸಿಗಲ್ಲ, ಅಷ್ಟೊಂದು ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂಥರ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಇಂಥ ವಿಚಾರದಲ್ಲೆಲ್ಲ. ಚೆನ್ನಾಗಿತ್ತು ಇವತ್ತಿನ ದಿನ ಅಲ್ವಾ ಅಪ್ಪು? ಮಕ್ಕಳನ್ನೆಲ್ಲ ನೋಡಿ
ಆ ಮಕ್ಕಳು ಮುಖದಲ್ಲಿ ಒಂದು ಖುಷಿ ಇರುತ್ತೆ ನೋಡಿ, ಅದು ನೋಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ನಮಗೆ. ನನಗೆ ಮಕ್ಕಳದೆಲ್ಲ ವಿಡಿಯೋಸ್ ಮಾಡ್ಕೊಳ್ಳಿಕ್ಕೆ ಪರ್ಸ್ನಲ್ ಆಗಿ ಅಷ್ಟೊಂದು ಇಷ್ಟ ಆಗಲ್ಲ, ಅವ್ರನ್ನ ಆ ಥರ ಪಬ್ಲಿಕಲ್ಲೆಲ್ಲ ತೋರಿಸೋದು ಕೂಡ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ನಾನು ವಿಡಿಯೋಸ್ನ ಅವ್ರದ್ದು ಮಾಡ್ಕೊಳ್ಳಿಲ್ಲ. ಇನ್ನು ವೃದ್ಧಾಶ್ರಮದಲ್ಲೆಲ್ಲ ಸ್ವಲ್ಪ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಇವತ್ತಿನ ದಿನ ಪೂರ್ತಿಯಾಗಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.